ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಡಿಸೆಂಬರ್ 2ರಂದು ಆಯೋಜಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಅಥವಾ ಶಂಕುಸ್ಥಾಪನೆ ಹಾಗೂ ವಿವಿಧ ಇಲಾಖಾ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣಾ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಗರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ, ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇಂಧನ ಸಚಿವ ಕೆಜೆ ಜಾರ್ಜ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಗ್ರಾಮೀಣಾಭಿವೃದ್ಧಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ. ತಮ್ಮ ಪರೀಕ್ಷೆಗೆ ಸಜ್ಜಾಗಿದೆ. ಈಗ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಶ್ರೀ ಶಂಕರ್ ಸೆಕ್ರೆಟರಿ KSEA ರವರು ಪುಷ್ಪಗುಚ್ಛವನ್ನ ನೀಡುವುದರ ಮೂಲಕ ಅವರಿಗೆ ಸ್ವಾಗತಿಸಬೇಕೆಂತೇಳಿ ವಿನಂತಿ. ಈಗ ನಂತರ ಶ್ರೀ ಪ್ರಿಯಾಂಕ ಖರ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವರನ್ನ ಶ್ರೀ ಸಂಪತ್ ಕುಮಾರ್ ವೈಸ್ ಪ್ರೆಸಿಡೆಂಟ್ KSEA ರವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು. ಶ್ರೀ ಕೆ ರಾಜಣ್ಣರವರು ಇವರಿಗೆ ಸ್ವಾಗತವನ್ನ ಲಕ್ಷ್ಮೀಶ್ ಕಾರ್ಯಪಾಲಕ ಅಭಿಯಂತರರು ಕೋರ್ತಾ ಇದ್ದಾರೆ. KN ರಾಜಣ್ಣನವರಿಗೆ ಸಹಕಾರಿ ಸಚಿವರು.
ಈಗ ಸುರೇಶ್ BS ಇವರಿಗೆ ಪ್ರಸನ್ನ ಕುಮಾರ್ ಅವರು ಸಹಾಯಕ ಕಾರ್ಯದರ್ಶಿಗಳು ಸ್ವಾಗತವನ್ನ ಗೌರವ ಸಮರ್ಪಣೆಯನ್ನ ನೀಡುತ್ತಿದ್ದಾರೆ. ಸುರೇಶ್ ಗೌಡರ್ ಅವರಿಗೆ ರವಿಕುಮಾರ್ ಸಹಾಯಕರು ಕಾರ್ಯಪಾಲಕ ಇಂಜಿನಿಯರ್ ಅವರು ಸುರೇಶ್ ಗೌಡರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಹಾಗೆ SR ಶ್ರೀನಿವಾಸ್ ಅವರಿಗೆ ರಷ್ಯನ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಹಾಗೂ DC ಮತ್ತು ಅವರು ಗೌರವ ಸಮರ್ಪಣೆಯನ್ನ ಕೋರುತ್ತಾರೆ. ಸಕಲರನ್ನು ಈಗ ಗೌರವಿಸಲಾಗ್ತಿದೆ. ಅವರಿಗೆ ಸ್ವಾಗತಿಸುವನ್ನ ಈ ಒಂದು ನೂತನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಉದ್ಘಾಟನಾ ಸಂದರ್ಭದಲ್ಲಿ ಆಸೀನರಾಗಿರುವ ಸಕಲರನ್ನು ಈಗ ಸ್ವಾಗತಿಸಲಾಗಿದೆ. ಈಗ ನೂತನ ಕ್ರಿಕೆಟ್ ಕ್ರೀಡಾಂಗಣಕ್ಕಾಗಿ ಮಂಜೂರು ಮಾಡಲಾಗಿರುವ ಜಮೀನಿನ ಮಂಜೂರಾತಿ ಪತ್ರಗಳ ಹಸ್ತಾಂತರ ಕಾರ್ಯಕ್ರಮ. ನೂತನ ಕ್ರಿಕೆಟ್ ಕ್ರೀಡಾಂಗಣಕ್ಕಾಗಿ ಮಂಜೂರು ಮಾಡಲಾಗಿರುವ ಜಮೀನಿನ ಮಂಜೂರಾತಿ ಪತ್ರಗಳ ಹಸ್ತಾಂತರ ಕಾರ್ಯಕ್ರಮ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶ್ರೀ TB ಜಯಚಂದ್ರ ಎಲ್ಲರೂ ನಿಂತಿದ್ದಾರೆ. ಇವರು KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಶಂಕರ್ ಅವರಿಗೆ ಸೆಕ್ರೆಟರಿ, KSCA ಸೆಕ್ರೆಟರಿ ರಂಗನಾಥ್ ಭಟ್ ಮತ್ತು ಗಣೇಶ್, ಸಂಪತ್ ಕುಮಾರ್, ಹಲವಾರು ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ KSCA ಪದಾಧಿಕಾರಿಗಳು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಹಸ್ತಾಂತರವಾಗುತ್ತಿದೆ. ನೂತನ ಕ್ರಿಕೆಟ್ ಕ್ರೀಡಾಂಗಣಕ್ಕಾಗಿ ಮಂಜೂರು ಮಾಡಲಾಗಿರುವ ಜಮೀನಿನ ಮಂಜೂರಾತಿ ಪತ್ರಗಳು ಹಸ್ತಾಂತರವಾಗ್ತಾ ಇದೆ. ಭೂಮಿಯ ಜಮೀನು ಹಸ್ತಾಂತರ ಸುರೇಶ್ ಬಾಬುರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಜ್ಯೋತಿ ಗಣೇಶ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಗೌರವ ಕೊಡ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಜಯಚಂದ್ರ ಸರ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ನೀಡಲಾಗ್ತಿದೆ. ಹಾಗೆ ಈಗ ಮಾನ್ಯ ಶ್ರೀ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಭಾಷಣ ಹಾಗೂ ರಾಜಣ್ಣನವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಈ ಐತಿಹಾಸಿಕವಾದ ಜಿಲ್ಲಾಡಳಿತ, ತುಮಕೂರು ಜಿಲ್ಲಾ ಪಂಚಾಯಿತಿ ತುಮಕೂರು, ಇವತ್ತು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ವಿವಿಧ ಇಲಾಖೆಗಳ ಸವಲತ್ತು ವಿತರಣಾ ಸಮಾರಂಭವನ್ನು ತುಮಕೂರು ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೀಗೆ ಸುಮಾರು 1500 ಕೋಟಿ ರೂಪಾಯಿಗಳ ಅನುದಾನ, ಅಭಿವೃದ್ಧಿ ಅನುದಾನಗಳು ಮತ್ತು ವಿವಿಧ ಇಲಾಖೆಗಳ ಅಭಿವೃದ್ಧಿ ಸವಲತ್ತುಗಳನ್ನು ವಿತರಣೆ ಮಾಡಲಿಕ್ಕೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಇವತ್ತು ಬೃಹತ್ ಜನಸಂಖ್ಯೆಯನ್ನು ಕರೆಸಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸುಮಾರು ಲಕ್ಷಾಂತರ ಜನ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಇಲ್ಲಿ 1200 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಿದ್ದಾರೆ. ಹಾಗೆ 1 ಲಕ್ಷ ಜನಗಳಿಗೆ ವಿವಿಧ ಇಲಾಖೆಗಳಿಂದ ಸವಲತ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕರ್ನಾಟಕ ಸರ್ಕಾರ ನಮಗೆ ವಿವಿಧ ಯೋಜನೆಗಳ ಮುಖಾಂತರ
ಎಲ್ಲ ಜಾತಿಗಳ ಬಡವರಿಗೆ ಸವಲತ್ತುಗಳನ್ನು ವಿತರಣೆ ಮಾಡ್ತಾ ಇರುವಂಥದ್ದು ತುಂಬ ಖುಷಿ ವಿಚಾರವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಪರಮೇಶ್ವರು ಮತ್ತು ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ತಮ್ಮ ಹೆಸರು ಸರ್? ಪುಟ್ಟರಾಜ್, ಜಿಲ್ಲಾ OBC ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹುಟ್ಟೂರು. ಇವತ್ತಿನ ಒಂದು ಜನಸಾಮಾನ್ಯ ನೋಡಿದರೆ ತಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿದೆ? ಸರ್, ಇದು ಜನಸಾಗರ ಸರ್. ಇದು ಜನ ಸಂಖ್ಯೆ ಅಲ್ಲ, ಇದು ಜನಸಾಗರವಾಗಿದೆ. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಸುಮಾರು 3 ಲಕ್ಷ ಅಧಿಕವಾಗಿ ಜನಗಳನ್ನು ಇಲ್ಲಿ ಕರೆತರಲಾಗಿದೆ. ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ಜನಗಳು ಬಡವರು ಪಡ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವ ಈಗ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಹಾಗೂ ಎಲ್ಲ ಗಣ್ಯರು ಸಹ ಈ ದೀಪ ಬೆಳಗಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ, ರಾಜಣ್ಣ ಹಾಗೂ ಎಲ್ಲ ಗಣ್ಯರು ಇದೀಗ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಡಿ.ವಿ. ಜಯಚಂದ್ರ, ಎಲ್ಲ ವಿವಿಧ ಇಲಾಖೆಗಳ ಅಭಿವೃದ್ಧೀಕರಣ ಚಾಲನೆ ಮುಖ್ಯಮಂತ್ರಿಗಳು ಧನ್ಯವಾದಗಳು. ಅದೇ ರೀತಿ ತುಮಕೂರು ಜಿಲ್ಲೆಗೆ ಜೋರಾಗಿ ಹೇಳಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಲ್ದಾಣ ಕ್ರಿಕೆಟ್ ಸ್ಟೇಡಿಯಮನ್ನು ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಪರವಾಗಿ ಹಾಗೂ ಅಭಿನಂದನೆಗಳು. ಹಾಗೂ ತುಮಕೂರು ಜಿಲ್ಲೆಯ ಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹಾಗೂ ತುಮಕೂರು ಜಿಲ್ಲಾ ಸಹಕಾರ ಇಲಾಖೆಯ ಸಚಿವರಾದಂಥ ಶ್ರೀಯುತ ಕೆ.ಆರ್. ರಾಜಣ್ಣನವರಿಗೆ ಈ ಒಂದು ಜಿಲ್ಲೆಯಲ್ಲಿ ಸ್ಟೇಡಿಯಂ ಮಾಡಿದ್ದಕ್ಕೆ ಎಲ್ಲ ಜಿಲ್ಲೆಯ ಜನರ ಧನ್ಯವಾದಗಳನ್ನು ತಿಳಿಸ್ತೀವಿ. ಸಹಕಾರ ಬಂಧುಗಳು ನಮ್ಮ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಎಲ್ಲ ವರ್ಗದ ಜನಗಳಿಗೆ ಬೆಳೆ ಸಾಲ ವಿತರಣೆ ಮಾಡಿರ್ತಾರೆ. ಅದರ ಫಲಾನುಭವಿಗಳು ಸಹ ಈ ಒಂದು ಭಾಗಿಯಾಗಿದ್ದಾರೆ. 3 ಲಕ್ಷವರೆಗೂ ಎಲ್ಲ ಬಡ ರೈತರಿಗೆ 1 ಲಕ್ಷದಿಂದ 50,000, 60,000, ಲಕ್ಷ, 2 ಲಕ್ಷ, 3 ಲಕ್ಷವರೆಗೂ ಶೇಕಡ 0% ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸುತ್ತಾರೆ. ಆ ಒಂದು ಇದಕ್ಕೆ ಶ್ರೀಯುತ ಕೆ.ಆರ್. ರಾಜಣ್ಣನವರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಜಿಲ್ಲೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಮನ್ನು ತಂದಂಥ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತಾ ತಮ್ಮ ನಮ್ಮ ಹೆಸರು ಸರ್? ಯಾವ ಊರಿಂದ ಬಂದಿದ್ದೀರಾ? ನಾವು ಗುಬ್ಬಿ ತಾಲೂಕು ಬೆಟ್ಟದಳ್ಳಿ ಗ್ರಾಮ. ಸೆಕ್ರೆಟ್ರಿ.